ಯೋಗೇಶ್ ಅಂತ ಇಲ್ಲೇ ಎಚ್ ಡಿ ಕೋಟೆ ಮೈಸೂರು ಜಿಲ್ಲೆ ಸೋನಹಳ್ಳಿ ಅಂತ ನಮ್ಮ ಊರು. ತಂದೆ ನಮ್ಮ ತಾತ ಅವರೆಲ್ಲ ಕೃಷಿನೇ. ನಾನು ಓದಿದ್ದೀನಿ, ಡಿಗ್ರಿ ಮಾಡಿದ್ದೀನಿ. ಆದರೂ ನಾನು ನಾರ್ಮಲ್ ಕೃಷಿನೇ ಮಾಡಬೇಕು ಅಂತ ಕೃಷಿನೇ ಮಾಡ್ತಾಯಿರೋದು. ನಾವು ಇಲ್ಲಿ ಶುಂಠಿ ಹಾಕಿದ್ದೀವಿ, ಕೆಳಗಡೆ ಬಾಳೆ, ಚೊಟ್ಟು, ಅದ್ರ ಕೆಳಗಡೆ ಟೊಮೊಟೊನೂ ಹಾಕಿದ್ದೀವಿ. ಮಾಮೂಲಿ ಎಲ್ಲ ಥರ ಬೆಳೆನೂ ಬೆಳಿತಿದ್ದೀವಿ. ಎಲ್ಲ ಗೊಬ್ಬರ ಔಷಧಿ ಅಲ್ಲಿಗೆ ಹಾಕೋಗ್ತಾ ಇದೆ. ಈಗ ಸರಿಯಾದ ಬೆಲೆನೂ ಇಲ್ಲ. ಈಗ ರೈತರಿಗೆ ಯಾವ ಥರ ಸೌಲಭ್ಯಗಳು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ಬೆಳಿಬೇಕು, ಏನು ಮಾಡೋಕ್ಕಾಗಲ್ಲ, ಬೆಳೀತಾರೆ. ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಬೇಗನೆ ಡೆವಲಪ್ಮೆಂಟ್ ಆಗುತ್ತೆ. ಅದೇ ರೀತಿ ಒಳಗಿರೋ ಎರೆಹುಳುಗಳು ಮತ್ತು ಬೇರೆ ಬ್ಯಾಕ್ಟೀರಿಯಾಗಳ ಬೇಗನೆ ಸತ್ತೋಗುತ್ತೆ. ಇದರಿಂದ ಈಗ ಚೆನ್ನಾಗಿ ಬೆಳಿಬೋದು, ಮುಂದೆ ಹೊಲಗಳು ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಆರ್ಗ್ಯಾನಿಕ್ ಲೇಟಾಗಿ ರಿಸಲ್ಟ್ ಕೊಟ್ಟರು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ಎರೆಹುಳುಗಳನ್ನು ಕಾಪಾಡುತ್ತೆ ಅನ್ನೋ ಕಾರಣಕ್ಕೆ ಬೆಳಿತೀವಿ. ಹೇಳ್ತಾ ಇದ್ದೀವಿ ನಾವು ಎಲ್ಲ ಅಕ್ಕಪಕ್ಕ ಜೀವಾಮೃತ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಜಿಂಜರ್ ಪೆಸಲ್ ಅಂತ ಕೊಡಗು ಅಗ್ರಿಕಲ್ಚರು ಜಯಲಕ್ಷ್ಮೀಪುರಮಲ್ಲಿ ನೋಡಿ ನಾನು ತಗೊಬಂದಿದ್ದೀನಿ. ಈಗ 2 ಟ್ರಿಪ್ ಹೊಡೆದಿದ್ದೀನಿ, ಪರವಾಗಿಲ್ಲ, ಡೆವಲಪ್ಮೆಂಟ್ ಆಗಿದೆ. ಬೇರೆ ಕೆಮಿಕಲ್ಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತೋರಿಸ್ತಾ ಇದ್ರು. ಮತ್ತು ಕಡಿಮೆ ಬೆಲೆ ಸಿಗುತ್ತಲ್ಲ, ಮತ್ತು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಬೆಳೆನೂ ಚೆನ್ನಾಗಿ ತೆಗಿಬೋದು, ಮತ್ತು ನಮಗೂ ಸ್ವಲ್ಪ ಕಡಿಮೆ ಖರ್ಚಿರುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಔಷಧಿನ ತಗೊಳ್ದೇ ಜಿಂಜರ್ ಪೇಸಲ್ಲಿ ತಗೊಬಂದು ಹೊಡೆದಿದ್ದೀವಿ. ಕೆಮಿಕಲ್ ಹೊಡೆಯೋದ್ರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಕಣ್ಣು ಉರಿಯೋದು, ಮೂಗು ಉರಿಯೋದು, ನಮಗೂ ಪ್ರಾಬ್ಲಮ್ ಬರುತ್ತೆ. ಆರ್ಗ್ಯಾನಿಕ್ಕಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ರಿಸಲ್ಟ್ ಸಿಕ್ಕಿದೆ ಸರ್. ಈಗ 2 ತಿಂಗಳಿಂದ ಹೊಡೆದಿರೋದು, ಪರವಾಗಿಲ್ಲ. 2 ಟ್ರಿಪ್ ಹೊಡೆದಿದ್ದೀನಿ ನಾನು, ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ. ಇದು 3ನೇ ವರ್ಷ ನಾನು ಹಾಕಿರೋ ಶುಂಠಿ ಇದೇ ಜಾಕೆ. ಕೆಲವು ಜನ ಹಾಕ್ಬೇಡ, ಆಗಲ್ಲ, 3ನೇ ಟ್ರಿಪ್ ಏನಕ್ಕೆ ಆಗಲ್ಲ ಅಂತಂತಿದ್ರು. ಆದರೂ ನಾನು ಹಾಕಿದ್ದೀನಿ, ಬೆಳಿಲೇಬೇಕು ಅಂತ. ಇದು ಹೊಡೆದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ಗೆಡ್ಡೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ಮರಿಗಳೆಲ್ಲ ಚೆನ್ನಾಗಿ ಹೊಡಿತಾ ಇದೆ, ಚೆನ್ನಾಗಿ ಬರ್ತಾಯಿದೆ, ಡೆವಲಪ್ಮೆಂಟ್ ಆಗಿದೆ, ಹಸಿರಾಗಿದೆ. ಕೆಂಚ ಹಾಕಿ ಬಿಟ್ಟಿಲ್ಲ ಜಿಂಜರ್ ಪೇಸಲು, ಅದು ಹಾಕಿದ್ಮೇಲೆ ಹಸಿರಾಗೇ ಇದೆ. ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಕೊಡುತ್ತೆ, ಬಟ್ ತಿರ್ಗಾ ಒಂದು ವಾರಕ್ಕೆ ಇನ್ನೊಂದು ಔಷಧಿ ಹೊಡಿಲೇಬೇಕು. ಈ ಜಿಂಜರ್ ಪೇಸಲ್ಲಿ ಈಗ 1 ತಿಂಗಳಾಗಿದೆ ಹೊಡೆದು, ಆದರೂ ಹಸಿರು ಆರಿಲ್ಲ. ಮತ್ತು ಡೆವಲಪ್ಮೆಂಟ್ ಎಲ್ಲ ಆ ಥರನೇ ಇದೆ. ಮತ್ತು ತಿರ್ಗಾ ಈಗ ಇನ್ನೊಂದು ಟ್ರಿಪ್ಪು ಹೊಡೆದಿದ್ದೀನಿ. ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಪಡೆಯೋಕ್ಕೆ ಈ ಜಿಂಜರ್ ಪೇಸಲ್ನ ನಾನು ಬಳಸ್ತಾ ಇದ್ದೀನಿ. ಬೇರೆ ರೈತರನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ, ಬೇರೆಯವರು ಹೇಳಿದ್ದೀನಿ. ನಾರ್ಮಲಾಗಿ ಒಂದು ಇಷ್ಟು ಅಗಲದಲ್ಲಿ ಒಂದು 80 ಚೀಲ, 2 ಟ್ರಿಪ್ಪು 80 ಚೀಲ ಆಗಿದೆ. ನೋಡಿ ಸರ್, 100 ಚೀಲ ಆಗ್ಬೋದು. ಕೊಳೆಯ ರೋಗ ಎಲ್ಲ ಕಂಟ್ರೋಲ್ ಆಗಿ ಎಲ್ಲ ಆದರೆ ಜಿಂಜರ್ ಪೇಸಲ್ನೇ ಬೆಳೆಸ್ತಾ ಇದ್ದೀನಿ. ಇನ್ನೊಂದು 6-7 ತಿಂಗಳು ಇದನ್ನೇ ಬಳಸ್ತೀನಿ. ಬರ್ಬೋದು ಅಂದ್ಕೊಂಡಿದ್ದೀನಿ. ಒಂದು 100 ಮೂಟೆ ಗಂಟೆ ಆಗ್ಬೋದು ಅಂತ.